ಸಿಎಂ ಸಿದ್ದರಾಮಯ್ಯ ಅವರು ಸಿಡಿಸಿದಂತಹ ಬಾಂಬ್ಗೆ ಬಿಜೆಪಿಯಲ್ಲಿ ಸಂಚಲನವೇ ಹುಟ್ಟುಹಾಕಿದೆ. ಬಿವೈ ವಿಜಯೇಂದ್ರ ವಿರುದ್ಧ 150 ಕೋಟಿ ಆಮಿಷಕ್ಕೆ ವಾಕ್ಸಮರವೇ ಆರಂಭ ಆಗಿದೆ. ಬಿವೈ ವಿಜಯೇಂದ್ರ ಅವರ ವಿರುದ್ಧ 150 ಕೋಟಿ ಆಮಿಷದ ಆರೋಪ ಮಾಡಿದರು. ಇನ್ನು ಈ ಆಮಿಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಕ್ಸಮರ ಆರಂಭ ಆಗಿದೆ. 150 ಕೋಟಿಯಲ್ಲ, 1500 ಕೋಟಿ ಅಂತ ಹೇಳಬೇಕಾಗಿತ್ತು ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ನಮ್ಮ ಅವಧಿಯಲ್ಲೂ ಕೂಡ ಕೆಲವು ನೋಟಿಸ್ಗಳು ಹೋಗಿರಬಹುದು, ಅದನ್ನು ಕೂಡ ತೆಗೀರಿ. ನಮ್ಮ ಮಂತ್ರಿಗಳಿದ್ರೂ ಕೂಡ ಅದು ಹೊರಬರಲಿ. ಬಿವೈ ವಿಜಯೇಂದ್ರ ನಮ್ಮ ಮನೆಗೆ ಬಂದಿದ್ದ ಅಂತ ಮಾಣಪ್ಪಾಡಿ ಅವರು ಹೇಳಿಲ್ಲ. ಅಪಪ್ರಚಾರ ಮುಚ್ಕೊಳ್ಳೋದಕ್ಕೆ ಅಂತ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪ ಇದು. ಕೋವಿಡ್ ವಿಚಾರವಾಗಿ ಬೆದರಿಸುವಂತಹ ತಂತ್ರ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. 1500 ಕೋಟಿ ಅಂತ ಹೇಳಬೇಕಾಗಿತ್ತು. ಬೈ ಮಿಸ್ಟೇಕ್ ಅವರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1500 ಕೋಟಿ ಇರ್ಬಂತ ಹೇಳಬೇಕಾಗಿತ್ತು ಅವರು. ಅಟ್ಟರ್ ನಾನ್ಸೆನ್ಸ್. ಆ ಪತ್ರ ಇಲ್ಲ, ಅನ್ವರ್ ಮಾನಪ್ಪಾಡಿ ಅವರ ಹೇಳಿಕೆ ಇಲ್ಲ, ಏನು ಬೇಕಾದ್ ಮಾತಾಡೋದು. ಅಂದ್ರೆ ಎಷ್ಟು ಬೇಜವಾಬ್ದಾರಿ ಇದ್ದಾರಂತ ಇದರಿಂದ ಅರ್ಥ ಆಗ್ತದ. ಮತ್ತು ಮಾತಾಡಿದ್ರೆ ನಿಮ್ಮ ಕಾಲದಾಗ, ನಮ್ಮ ಕಾಲದಾಗ ಅದಲ್ಲ. ನಾ ಹಿಂದೂ ಹೇಳಿದೆ, ಅದಕ್ಕೂ ಸಿದ್ದರಾಮಯ್ಯ ತನಗೆ ಯಾವ್ದು ಬೇಕಾದಕ್ಕೆ ಅದು ಉತ್ತರನ ಕೊಡೋದಿಲ್ಲ ಅವರು. ನಾ ಕೇಳಿದೆ, ನಾವು ನಿಮ್ಮಂಗೆ ಅದಾಲತ್ ಮಾಡಿ ನಿಮ್ಗೆ ವಕ್ಫ್ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ವಿ. ಪೊಲಿಟಿಕಲ್ ಲೀಡರ್ಶಿಪ್ಗೆ, ಸರ್ಕಾರದಲ್ಲಿದ್ದಂಥ ಪೊಲಿಟಿಕಲ್ ಲೀಡರ್ಶಿಪ್ ಗಮನಕ್ಕೆ ಬರಲಾರ್ದ ಕೆಲವು ನೋಟಿಸ್ಗಳದು ಅವಾಗೂ ಹೋಗಿರ್ಬೋದು. ನಾವೇನು ಅದನ್ನು ಸಹಿತ ಎಲ್ಲ ತೆಗೀರಿ ಅಂತ ಹೇಳ್ತಾ ಇದ್ದೀವಿ ನಾವೀಗ. ಅಕಸ್ಮಾತ್ ನಮಗೇನಾದರೂ ನಾವು ಹೇಳಿ ಅಂದರೆ ನಮ್ಮವರು, ನಾವಂದ್ರೆ ನಾನಂತೂ ರಾಜ್ಯ ಸರ್ಕಾರದಾಗ ಯಾವತ್ತೂ ಇಲ್ಲ, ನಾವು ಒಪ್ಪುದೂ ಇಲ್ಲ. ಅಕಸ್ಮಾತ್ ಆಗಿ ಮಾಡಿದ್ರು ಸಹಿತ ನೀವು ಅದನ್ನು ತೆಗೀರಿ. ನಾವೇನಾದರೂ ನಮ್ಮ ಪಾರ್ಟಿಯವರು, ನಮ್ಮ ಮಂತ್ರಿಗಳು ಅದ್ರಾಗ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಅವ್ರು ಯಾಕೆ ತೆಗಿ ಅಂತ ಹೇಳ್ತಾ ಇದ್ರು. ಎಲ್ಲ ವಿತ್ಡ್ರಾ ಮಾಡಿರಿ ಅಂತ ಹೇಳ್ತಾ ಇದ್ದೀವಿ ನಾವು. ಇದು ತುಷ್ಟೀಕರಣದ ಪರಾಕಾಷ್ಠೆ. ಆದಷ್ಟು ಶೀಘ್ರದಲ್ಲಿ ನಾವು ಈ ವಕ್ಫದ ಕಾನೂನನ್ನು ತಿದ್ದುಪಡಿ ಮಾಡಿ ಎಲ್ಲ ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ ಕೇಂದ್ರ. ಅಲ್ಲಲ್ಲ, ಅನ್ವರ್ ಮಾನಪ್ಪಾಡಿ ಅವರು ವಿಜೇಂದ್ರ ನಮ್ಮ ಮನೆಗೆ ಬಂದಿದ್ರು ಅಂತ ಅನ್ವರ್ ಮಾನಪ್ಪಾಡಿ ಅವರು ಹೇಳಿಲ್ಲ ಫಸ್ಟ್. ಆ ನಂತರ ಇವರು ಕಾಂಗ್ರೆಸ್ ಪಾರ್ಟಿಯವರು ತಮ್ಮ ಸುಳ್ಳನ್ನ, ತಾವು ಮಾಡ್ತಾ ಇರುವಂಥ ಅಪಚಾರವನ್ನ, ತಾವು ಮಾಡುವಂಥ ಅನಾಚಾರವನ್ನ, ತಾವು ಹಿಂದೂಗಳಿಗೆ ಮಾಡ್ತಾ ಇರುವಂಥ ಅನ್ಯಾಯವನ್ನ ಮುಚ್ಕೊಳ್ಳಿಕ್ಕೆ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೇಳಲ್ಲ ಕೊಡ್ಲಿಲ್ಲ. ಈಗ ಇಲ್ಲಿ ತನಕ ಯಾಕೆ ಮಾಡಿಲ್ಲ ಅಂತ ದಾಖಲೆ ಸಿಕ್ಕರೆ ಕೊಡ್ಲಿ, ಆಮೇಲೆ ನೋಡ್ರಿ. ಇದರಲ್ಲಿ ಇವರು ಬೆದರಿಸುವ ತಂತ್ರ ಇದೆ. ಆ ಬೆದರಿಸುವ ತಂತ್ರಕ್ಕೆ ಹೆದರಿಲ್ಲ ಅಂದ್ಕೊಂಡು ಒಂದು FIR ಹಾಕಿ ನೋಡಿದ್ರು. ಅಕಸ್ಮಾತ್ ಕಾಂಪ್ರಮೈಸಿಗೆ ಬರ್ತಾರೇನೋ, ನಮ್ದೆಲ್ಲ ಕೇಸ್ಗಳನ್ನು ನಾವು ಪರ್ಸ್ಯೂ ಮಾಡೋದಿಲ್ಲ, ನಾವು ಹೋರಾಟ ಮಾಡೋದಿಲ್ಲ ಅಂಥೇಳಿ. ಆದರೆ ಇದು ಸಿದ್ದರಾಮಯ್ಯನ ವಿರುದ್ಧ ನಡೀತಾ ಇರೋದು ಕಾನೂನಿನ ಪ್ರಕಾರವಾಗಿ ಹೋರಾಟ ಬರ್ತದೆ, ಕಾನೂನಿನ ವಿರುದ್ಧ ಹೋರಾಟ ಅಲ್ಲ. ಹಾಗಾಗಿ ಈ ರೀತಿಯಾಗಿ ಬೇಜವಾಬ್ದಾರಿತೆಯಿಂದ ಮಾಡೋದು. ಯಡಿಯೂರಪ್ಪನವರು ಇದ್ದಾರೆ, ಅವರಿದ್ದಾರೆ, ವಿಜೇಂದ್ರ ಇದ್ದಾರೆ, ಬೊಮ್ಮಾಯಿ ಇದ್ದಾರೆ, ಸುಧಾಕರ್ ಇದ್ದಾರೆ ಅಂತ ಹೇಳಿ ಮೊದಲೇ ಹೇಳ್ಬಿಡೋದು. ಅದಕ್ಕೆ ನಾನು ಅವ್ರಿಗೆಲ್ಲರಿಗೂ, ಈಗ ಯಾರು ಹೆಸರು ಹೇಳಿದ್ದಾರೆ ಅವರೆಲ್ಲರಿಗೂ ಸಲಹೆ ಕೊಡೋದು, ಒಂದು ಮಾನಹಾನಿ ನೋಟಿಸ್ ಇದ್ದವ್ರಿಗೆ ಮಾನಹಾನಿ ಕೇಸಿನ ಬಗ್ಗೆ ಒಂದು ನೋಟಿಸ್ ಕೊಡ್ರಿ, ಅವಾಗೆಲ್ಲ ಹೊರಗಾಗುತ್ತೆ. 1500 ಕೋಟಿ ಅಂತ ಹೇಳಬೇಕಾಗಿತ್ತು. ಬೈ ಮಿಸ್ಟೇಕ್ ಅವರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1500 ಕೋಟಿ ಇರ್ಬಂತ ಹೇಳಬೇಕಾಗಿತ್ತು ಅವರು. ಅಟ್ಟರ್ ನಾನ್ಸೆನ್ಸ್. ಇದು ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿರುವಂತಹ ಮಾತುಗಳು. ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನಮ್ಮನ್ನು ಬೆದರಿಸ್ತಾ ಇದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು 150 ಕೋಟಿಯ ಆಮಿಷದ ಆರೋಪ ಮಾಡಿದರು. ಬಿವೈ ವಿಜಯೇಂದ್ರ ಅವರ ವಿರುದ್ಧ ಸುದೀರ್ಘವಾಗಿ ಬರೆದಿರುವಂತಹ ಒಂದು ಟ್ವೀಟ್ ಮಾಡಿದರು. ಎಕ್ಸ್ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಆರೋಪ ಮಾಡ್ತಾ ಇದ್ದಂತೆ ಇದೀಗ ರಾಜಕೀಯದ ವಲಯದಲ್ಲಿ ವಾಕ್ಸಮರಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿ ನಾಯಕರು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಅನ್ವರ್ ಮಾಣಪ್ಪಾಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.